ಏನು ನಮಗೆ ಅದ್ರ ಬಗ್ಗೆ ಏನು ರಿವೆಂಜು ಅಂಥದ್ದೇನು ಇಲ್ಲ. ಆದರೆ ಇವತ್ತು ನಮ್ಮ ಮಗಳಿಗೆ ನಾವು ನ್ಯಾಯ ಕೊಡಲಿಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀವಿ, ಅದು ಭಾಳ ಮುಖ್ಯವಾಗಿದೆ. ಯಾಕಂತ ಹೇಳಿದ್ರೆ ಈ ಹುಡುಗಿ ಒಂದು ವಿಲೇಜ್ ಲೆವೆಲಿಂದ ಬಂದ ಹುಡುಗಿ, ಇವ್ರು ಹೇಳಿದಾಗ ಒಂದು 2-3 ಹುಡುಗಿಯರಿಗೂ ಹೀಗೆ ಅನ್ಯಾಯ ಆಗಿದೆ. ಆದರೆ ಅವರ ಹತ್ರ ಧೈರ್ಯ ಇರಲಿಲ್ಲ ಈ ರಾಜಕೀಯ ಪ್ರಭಾವದ ಕಡೆ ನಿಲ್ಲಲಿಕ್ಕೆ. ಅವರು ಅದ್ರ ಬಗ್ಗೆ ಏನು ಯಾರಿಗೆ ಇನ್ಫಾರ್ಮೇಷನ್ ಹೇಳಿಲ್ಲ, ನಮ್ಮ ಪೇರೆಂಟ್ಸ್ಗೂ ಹೇಳಿಲ್ಲ. ಆದರೆ ಈಗ ಅವರು ಬಂದು ರಿಷನ್ನ ಅಣ್ಣನಿಗೆ ಹೇಳಿದ್ದಾರೆ, ನಿಮ್ಗೇನು ಸಹಕಾರ ಬೇಕಾದರೆ ನಾವು ಬಂದು ಅವನ ಬಗ್ಗೆ ಹೇಳಲಿಕ್ಕೆ ತಯಾರಿದ್ದೇವೆ, ಆದರೆ ನಮ್ಮ ಕುಟುಂಬದವರಿಗೆ ಮತ್ತೆ ಯಾರಿಗೆ ತ್ರಾಸ ಕೊಡಬಾರ್ದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಹೇಳಿದ್ರೆ ಈ ವಿಲೇಜ್ ಹುಡುಗಿಯವರಿಗೆ ಯಾರು ಒಳಗೆ ತಗೊಳ್ತಾ ಅಂತ ಹೇಳಿದ್ರೆ ಅವರಿಗೆ ಕಾಸ್ಟ್ಲಿ ಗಿಫ್ಟ್ ಕೊಡ್ತಾರೆ. ನಾವಿಲ್ಲಿ ನೋಡಿರೋದು ಗೊತ್ತಿಲ್ಲ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ತಿರುಗಾಡ್ತಾ ಇದ್ದೇವೆ ಈ ಕೇಸ್ ಬಗ್ಗೆನೇ. ರಿಷಲಿಗೆ ಎಂತೆಂಥ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾರಂತ. ಆ ಗಿಫ್ಟು ಯಾಕೆ ಕೊಟ್ಟಿದ್ದಾರೆ ಪೂರಾ ವಿಡಿಯೋ ವೈರಲ್ ಆಗ್ತಾ ಇದೆ. 7 ಮಿನಿಟ್ಸ್ ವಿಡಿಯೋ, 3 ಮಿನಿಟ್ಸ್ ವಿಡಿಯೋ ಹೀಗೆ ವೈರಲ್ ಆಗ್ತಿದೆ. ನನ್ನ ಮೊಬೈಲಿಗೆ ಬಂದಿದೆ, ನನ್ನ ಹತ್ರ ಇದೆ. ಅಂದರೆ ಈ ಗಿಫ್ಟ್ ಎಲ್ಲ ಕೊಟ್ಟು ಇವರು ಹುಡುಗಿಗೆ ತಮ್ಮ ಇದರಲ್ಲಿ ತಗೊಳ್ತಾ ಇದ್ದಾರೆ, ಜಾಬ್ನಲ್ಲಿ ಇದು ಹಾಕ್ತಾ ಇದ್ದಾರೆ. ಈ ಅಂಶ ಏನಿದೆ ಅಂತ ಹೇಳಿ ನೋಡಿ, 9ನೇ ತಾರೀಕು 2/14ರಿಂದ 9ನೇ ತಾರೀಕು 4:42 ತನಕ ಆದ ಮೊಬೈಲ್ ಕಾಲ್, ಆತ್ಮಹತ್ಯೆ ಮಾಡುವ ಸಮಯದಲ್ಲಿ ಆದ ಮೊಬೈಲ್ ಕಾಲ್ ರೆಕಾರ್ಡ್ಗಳಿದೆ. ಪೊಲೀಸರಲ್ಲಿ ಕೈಯಲ್ಲಿ ಇರ್ಬೋದು. ಇದು ನಮಗೆ ಸಿಕ್ಕಿದೆ. ಇದರಲ್ಲಿ ಕೆಲವೇ ನಾನು ಅಂಶಗಳು ನಿಮ್ಮ ಮುಂದೆ ಇಲ್ಲಿ ಬಯಸ್ತಾ ಇದ್ದೇನೆ. ಈ ಹುಡುಗ ಆ ಹುಡುಗಿಗೆ ಮಾಧವ್ ಚೋತ್ ಅಂತ ಕರೀತಾರೆ. ವೆರಿ ಅಬ್ಯೂಸಿವ್ ಲ್ಯಾಂಗ್ವೇಜ್ ಹ್ಯಾಗೆ ಯೂಸ್ ಮಾಡಿದ್ದಾರೆ ನೋಡಿ. ಈ ಲಾಸ್ಟ್ ಅಂಶದಲ್ಲಿ किते घेऊन बसला तू बेंचवर, दिस इज द वर्ड्स. ಗಾಳಿ ಕಿತ್ಯಾಗ ಮಾರ್ತಾ ಅಂತ ಹುಡುಗಿ ಕೇಳ್ತದೆ, ಗಾಳಿನ ಈಗ ಸುದ್ದಿಯಾಗಿ ಮಾಡ್ತಾವ ಅಂತ ಹೇಳ್ತಾರೆ ರಿಪ್ಲೈ. ಮತ್ತೆ ಮುಂದೆ ಇದೆ, ನಾಳೆ ನಾವು ಸುಸೈಡ್ करता ಅಂತ ಹೇಳಿದಾಳೆ ಅವರು 2:39ಕ್ಕೆ. ತುಜೆ ಶಪಥ್ ಮತ್ತೆ ಲಾಸ್ಟ್ ಕಾಲ್ ಅಂತ ಹೇಳಿದೆ. ಅದ ನಂತರ ಫೋನ್ ರಿಂಗ್ ಆಗ್ತಾ ಇದೆ. ಲಾಸ್ಟ್ 2:42 ಆ ಟೈಮ್ನಿಂದ 3:15 ಒಳಗೆ ಅವ್ರು ಡೆತ್ ಆಗಿದೆ. ಅದ ನಂತರ ವಿಡಿಯೋ ಕಾಲ್ ಇದೆ, ಕೆಲವೊಮ್ಮೆ 7 ನಿಮಿಷ ವಿಡಿಯೋ, ಇದ್ರ ಮಧ್ಯದಲ್ಲಿ ವಿಡಿಯೋ ಕಾಲ್ ಎಲ್ಲ ಇದೆ. ಅಂದರೆ ಇಂಥ ಫೋನು, ಈ ಹುಡುಗಿದ ಫೋನು ಪೊಲೀಸರಿಗೆ ಫಸ್ಟ್ ದಿನನೇ ಸಿಕ್ಕಿದೆ. ಆದರೆ ಅದ್ರ ಮೇಲೆ ಏನು ತನಿಖೆ ಆಗಲಿಲ್ಲ. ಯಾಕಾಗಿ ತನಿಖೆ ಆಗಲಿಲ್ಲ? ತಂದೆಯವರು ದೂರು ಕೊಟ್ಟಿದ್ದಾರೆ. ಆದರೆ ತಾಯಿ ಸೋಮವಾರ ದಿನ ಅಂದರೆ ಅವರಿಗೆ ಫ್ಯೂನಲ್ ಆಗಿ, ಶನಿವಾರ ಫ್ಯೂನಲ್ ಆದಮೇಲೆ ಆಯ್ತವಾರ ರಜೆ, ಸೋಮವಾರ ದಿನ SP ಅವರಿಗೆ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ DYSP ಎಂಟ್ರಿ ಆಗಿದ್ದಾರೆ, ಅವ್ರ ಮನೆಗೆ ವಿಸಿಟ್ ಮಾಡಿದ್ದಾರೆ. ಅಂತ ಹೇಳಿದ್ರೆ 3 ದಿನ ಪೊಲೀಸ್ ಅವರು ಏನು ಕೆಲಸ ಮಾಡಿದ್ದಾರೆ? ಪೋಸ್ಟ್ ಮಾರ್ಟಮ್ ಸರಿಯಾಗಿ ಆಗಿದೆಯಾ? ಬಹಳ ಒಂದು ಗಂಭೀರ ಆದ ವಿಷಯ ಇವತ್ತು. ಇದಕ್ಕೆ ಬಹಳ ಸಂಶಯ ಬರ್ತದೆ. ಸೊ ನಾವು ಪತ್ರಿಕಾ ಮಾಧ್ಯಮದವರು ಇದ್ರ ಬಗ್ಗೆ ಸ್ವಲ್ಪ ಕೈ ಜೋಡಿಸಿ ಸತ್ಯವನ್ನು ಹೊರಗೆ ತೆಗಲಿಕ್ಕೆ ಪ್ರಯತ್ನ ಮಾಡಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.